ಹೇ ಗಾಯ್ಸ್, ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದರೆ, ಹೌದು, ದರ್ಶನ್ ಅವರು ನಟನೆಯ ನಮ್ಮ ಪ್ರೀತಿಯ ರಾಮು ಈ ಒಂದು ಮೂವಿ 2003 ನವೆಂಬರ್ 14ನೇ ತಾರೀಕು ರಿಲೀಸ್ ಆಗಿರುತ್ತೆ. ಸೊ ಇದೀಗ ಮತ್ತೆ ರಿಲೀಸ್ ಆಗ್ತಾ ಇದೆ. ಸೊ ಯಾವಾಗ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫೇಸ್ಬುಕ್ಕಲ್ಲಿ ಯಾರಾದ್ರೂ ನೋಡ್ತಾರೆ ಮಿಸ್ ಮಾಡಿದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು, ದರ್ಶನ್ ಅವರ ಬರ್ತ್ಡೇ ಇರುವಂಥ ಕಾರಣದಿಂದ ಸೊ ಈ ಒಂದು ವರ್ಷ ಫೆಬ್ರವರಿ 14ಕ್ಕೆ ನಮ್ಮ ಪ್ರೀತಿಯ ರಾಮು ಮತ್ತೆ ರಿಲೀಸ್ ಆಗ್ತಾ ಇದೆ. ಸೊ ಈ ಒಂದು ಮೂವಿ ಅನೇಕ ದರ್ಶನ್ ಅವರ ಫ್ಯಾನ್ಸ್ಗಳಿಗೆ ಅಚ್ಚುಮೆಚ್ಚು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟು ಚೆನ್ನಾಗಿ ಈ ಒಂದು ಫಿಲಮಲ್ಲಿ ದರ್ಶನ್ ಅವರು ಹ್ಯಾಕ್ಟ್ ಮಾಡಿರುವಂಥದ್ದು ಕುರುಡನಾಗಿ. ಮತ್ತು ಈ ಒಂದು ಫಿಲಮ್ನಲ್ಲಿರುವಂಥ ಕೆಲವೊಂದು ಹಾಡುಗಳು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಫ್ಯಾನ್ಸ್ ಅಲ್ಲದೆ ಇದ್ರೂ ಕೂಡ ತುಂಬ ಜನಕ್ಕೆ ಮನ ತಟ್ಟುವಂಥ ಸಾಂಗ್ಸ್ಗಳು ಸೊ ಈ ಒಂದು ಮೂವಿಯಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇದಾದ ನಂತರ 2024ನೇ ಇಸ್ವಿಯಲ್ಲಿ ಬರಬೇಕಾಗಿರೋಂಥ ಸಿನಿಮಾಗಳು ಬರಲಿಲ್ಲ. ಕಾರಣ ಏನು ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ರೇಣುಕಾಸ್ವಾಮಿ ಪ್ರಕರಣದಿಂದ ಅವರ ಒಂದು ಮೂವಿ ಬರಲಿಲ್ಲ, ಅವರು ಜೈಲಿನಲ್ಲಿ ಇದ್ರು. ಸೊ ಈ ಒಂದು ಸಮಯದಲ್ಲಿ ಒಂದು 4 ಸಿನಿಮಾಗಳು ದರ್ಶನ್ ಅವ್ರದ್ದು ರಿಲೀಸ್ ಆಗಿತ್ತು. ನವಗ್ರಹ, ಕಳಸಿಪಾಳ್ಯ, ಮೆಜೆಸ್ಟಿಕ್, ಕರಿಯಾ, ಸೊ ಇನ್ನಿತರ ಫಿಲಮ್ಸ್ಗಳು ಮತ್ತೆ ರಿಲೀಸ್ ಆಗಿತ್ತು. ಸೊ ಇದೀಗ ಈ ಒಂದು ವರ್ಷದಲ್ಲಿ ಅಂದರೆ 2025ನೇ ಇಸ್ವಿಯಲ್ಲಿ ಮೊದಲನೇ ಬಾರಿಗೆ ನಮ್ಮ ಪ್ರೀತಿಯ ರಾಮು ಮತ್ತೆ ಫೆಬ್ರವರಿ 14th ಮತ್ತೆ ರಿಲೀಸ್ ಆಗ್ತಾ ಇದೆ. ದರ್ಶನ್ ಅವರ ಬರ್ತ್ಡೇ ಇರುವಂಥದ್ದು ಫೆಬ್ರವರಿ 16th, 2 ದಿನದ ಹಿಂದೆನೇ ಈ ಒಂದು ಮೂವಿ ರಿಲೀಸ್ ಆಗ್ತಾ ಇದೆ. ಕಾರಣ ಏನು ಅಂತ ನಿಮಗೆ ಗೊತ್ತು, ಹೇಳಿದ್ದೀನಿ. ಸೊ ಯಾವುದೇ ಮೂವಿ ಬಂದಿಲ್ಲದೆ ಇರುವಂಥ ಕಾರಣದಿಂದ ದರ್ಶನ್ ಅವರು ಮನೋರಂಜನೆ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇಟ್ಕೊಂಡು ಈ ಒಂದು ಮೂವಿನ ಮತ್ತೆ ರಿಲೀಸ್ ಮಾಡ್ತಿರುವಂಥದ್ದು. ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.